ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಲದಲ್ಲಿಯೇ ಒಣಗಿ ಹೋಗ್ತಿರುವಂತ ಬಿತ್ತಿದ ಬೀಜ ಕಳೆದ ವರ್ಷ ಅತಿವೃಷ್ಟಿ, ಈ ವರ್ಷ ನೋಡಿದ್ರೆ ಅನಾವೃಷ್ಟಿ. ಈ ಸಂಕಷ್ಟದಿಂದ ರೈತರು ಪಾರಾಗೋದು ಹೇಗೆ? ಬೀದರ್ನಲ್ಲೂ ಕೂಡ ಆಕಾಶದತ್ತ ಮುಖ ಮಾಡಿದಂತ ಅನ್ನದಾತರು ಬಿತ್ತನೆ ಮಾಡಿದ್ದಾರೆ, ಮಳೆ ಬರುತ್ತೆ, ಬಿತ್ತನೆ ಮಾಡಿದ ಬೀಜ ಮೊಳಕೆ ಹೊಡೆಯುತ್ತೆ ಅನ್ಕೊಂಡಿದ್ರು. ಆದ್ರೆ ಬಿರು ಬಿಸಿಲಿನಿಂದ ಒಣಗಿ ಹೋಗ್ತಾ ಇವೆ ಬಿತ್ತನೆ ಮಾಡಿದ ಬೀಜ. ಮರಕಲ್, ದದ್ದಾಪುರ ಸೇರಿದಂತೆ ಹಲವು ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಸೋಯಾಬೀನ್, ಹತ್ತಿ, ತೊಗರಿ ಬೆಳೆ ಬಿತ್ತನೆ ಮಾಡಿದ್ರು ರೈತರು. ಈಗ ಮಳೆ ಇಲ್ಲದೆ ಹೊಲದಲ್ಲೇ ಒಣಗಿ ಹೋಗ್ತಿರುವಂತ ಬಿತ್ತನೆ ಬೀಜಗಳು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು ರೈತರು. ಮರು ಬಿತ್ತನೆಗೆ ಹಣವಿಲ್ಲದಂತೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಈಗ ಒಂದೆಡೆ ಸಾಲದ ಭಾರ, ಮತ್ತೊಂದೆಡೆ ಮಳೆ ಕೊರತೆ, ಬದುಕು ನಡೆಸೋದೇ ದುಸ್ತರ ಎನ್ನುವಂತ ಪರಿಸ್ಥಿತಿ ಈಗ ರೈತರಿಗೆ. ತಕ್ಷಣ ಬರಗಾಲ ಘೋಷಿಸುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಸಾಲ ಮನ್ನಾ ಮಾಡಿ ಸೂಕ್ತ ಪರಿಹಾರ ಕೊಡಿ ಅಂತೇಳಿ ರೈತರು ಮನವಿ ಮಾಡಿದ್ದಾರೆ. ನಮ್ಮ ಬೀದರ್ ಜಿಲ್ಲಾ ಸರ್ವಸಾಮಾನ್ಯ ಬೀದರ್ ಜಿಲ್ಲಾ ಅಂದರೆ ಪ್ರತಿಯೊಂದು ಹುಬ್ಬಳ್ಳಿಗೂ ಕೂಡ ಇದೇ ರೀತಿ ಅದ. ಮಳೆ ಎಲ್ಲಿನೂ ಇಲ್ಲ. ಇಂಥ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ ರೈತರ ಬಳಿ ಇದ್ದಿಂದು ಸರ್ಕಾರ ಬೀಜ ಕೊಟ್ಟು ಕೈ ತೊಳ್ಕೊಳ್ತು. ಸಾವಿರಾರು ಕ್ವಿಂಟಲ್ ಬೀಜ ತಂದು ಎಲ್ಲ ಹಂಚಿ ತೊಗರಿ ಫಿಗರಿ ಎಲ್ಲ ಕೊಟ್ಟು ಕೈ ತೊಳ್ಕೊಂಡ್ರು. ಅದು ಭಾರ ನಾವೇ 2,000 ರೂಪಾಯಿಗೆ ಎಷ್ಟು 25 kg ಸೋಯಾಬೀನ್ ಕೊಟ್ಟಾರ. ಆ ಸೋಯಾಬೀನು ತಂದು ಹೊಲ್ದಾಗ ಹಾಕಿದೆವು, ತೊಗರಿನೂ ಹಾಕಿದೆವು, ಎಲ್ಲನೇ ಹಾಕಿದೆವು. ಅದು ಮೊಳಕೆ ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಹಸಿ ಕೊರತೆಯಿಂದ ಮಳಿನೇ ಇಲ್ಲ ನೋಡ್ರಿ. ಈಗ ಜೂನ್ ಹೊಂಟೋಯ್ತು. ಜೂನ್ 7ನೇ ತಾರೀಕು ಮೀರ್ಗೆ ಬಂತು, 22 ತಾರೀಕು ತನಕ ಮೀರ್ಗಾಯ್ತು. 22 ತಾರೀಕು ಆರಿದ್ರ ಬಂತು, ಆರಿದ್ರನು ಕೈ ಕೊಡ್ತು. ಆರಿದ್ರ ಇನ್ನು ಖಾಲಿ 6ನೇ ತಾರೀಕು ತನಕ ಅದ ಖಾಲಿ 3 ದಿನದ 4 ದಿನದ ಖಾಲಿ. ಇದೊಂದು ಹಾರ್ತು ಅಂತಂದ್ರೆ ಬಿತ್ತಲಕ್ಕೆ ಆಗಲೇ ಬೆಳೆನೇ ಬರಲ್ಲ. ಬೆದೆ ನೋಡಿ ಬೀಜ ಹಾಕುವಂಥ ಒಂದು ನಾಡುನುಡಿ ಅದ ರೈತರು ಇದ್ರೊಳಗೆ. ಈ ಬೆದಿನೇ ಹೋದ್ಮೇಲೆ ಏನು ಬಿತ್ತರು ಭೀ ಏನು ಆಗಲ್ಲ. ಇದನ್ನು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೇನೆ. ಅಗ್ರಿಕಲ್ಚರ್ ಗ್ರ್ಯಾಜುಯೇಟು ಯೂನಿವರ್ಸಿಟಿದಾಗ ಏನು ಕೆಲಸ ಮಾಡೋರಿಗೆ ಅಂಥವ್ರು ನಾಲೆಜ್ ತೊಗೊಂಡು ಏನು ಮಾಡ್ತಾರೆ ಅವ್ರಿಂದ ಇಲ್ಲೇ ಒಂದು ಪ್ರಚಾರ ಮಾಡ್ತಾ ಇರ್ತಾರೆ. ಮಳೆ ಇಲ್ಲ ಏನಿಲ್ಲ. ಈಗ ನೋಡ್ರಿ 1 ತಿಂಗಳಾಯ್ತು. ಜೂನ್ದಾಗ ಮಳೆ ಬೀಳೋದು ಫಸ್ಟ್ ವಾರದಾಗ. ಜುಲೈ ಬಂತು ಸರ್, ಜುಲೈ ಬಂದ್ರೂ ಇನ್ನೂ ಮಳೆ ಇಲ್ಲ ಸರ್. ಪೂರಾ ಅತಿವೃಷ್ಟಿ ಅದ ಸರ್. ನಮ್ಮ ಸರ್ಕಾರಕ್ಕೆ ಇದೇ ವಿನಂತಿ ಅದ ಇದು ಅತಿವೃಷ್ಟಿ ಆಗ್ಯದ ಸರ್, ಬರಗಾಲ ಘೋಷಣೆ ಮಾಡ್ಬೇಕು ಸರ್. ಅನಾವೃಷ್ಟಿ ಆಗ್ಯದ ಸರ್, ಬರಗಾಲ ಘೋಷಣೆ ಆಗ್ಬೇಕು. ಮಳೆ ಇಲ್ಲ ಏನಿಲ್ಲ ನೋಡ್ರಿ. ಈಗ ಎಲ್ಲ ಬೀಜ ಗೊಬ್ಬರ ಎಲ್ಲ ತಂದರು, ರೊಕ್ಕ ಏನದಂದ್ರು ಇದು ಭೂಮಿನ ಹಾಕಿ ಕುಂತಾರ ಸರ್ ರೈತರು. ಅವ್ರಿಗೆ ಏನದ ಇನ್ನ ಆತಕ್ಕೆ ಏನು ಇದು ಕಾಣಿಸಲಾಗ್ಯ ಸರ್. ಈಗ ಏನದ ಪೂರಾ 1 ತಿಂಗಳು ಲೇಟ್ ಆಗ್ಯದ ಸರ್. ಆಲ್ರೆಡಿ ಇಳುವರಿನೂ ಬರಲ್ಲ ಸರ್, ಇಳುವರಿನೂ ಬರಲ್ಲ. ಅದಕ್ಕೆ ಏನದಂದ್ರೆ ರೈತರು ನಮಗೆ ಏನದ ರೈತರಿಗೆ ಏನರ ಸರ್ಕಾರ ಹೆಲ್ಪ್ ಮದತ್